ಜಿಮ್ ಮಾಡಿದರೆ ಫರ್ಟಿಲಿಟಿ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಕೇಳಿದ್ದೀರಾ? ನಮಸ್ಕಾರ, ನಾನು ಡಾಕ್ಟರ್ ಸ್ನೇಹಾ ಶೆಟ್ಟಿ, ಬ್ರಿಕ್ಸ್ ಫರ್ಟಿಲಿಟಿ ಕ್ಲಿನಿಕಲ್ ಡೈರೆಕ್ಟರ್, ಚೀಫ್ ಫರ್ಟಿಲಿಟಿ ಸ್ಪೆಷಲಿಸ್ಟ್, ಗೈನಕಾಲಜಿಸ್ಟ್ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್. ಮಾಡ್ರೇಟ್ ಆಗಿ ವರ್ಕೌಟ್ ಮಾಡಿದರೆ ಅದು ಒಳ್ಳೆಯದು, ಆದರೆ ಸ್ಟೀರಾಯ್ಡ್ಸ್ ಯೂಸ್ ಮಾಡಿದರೆ ಸ್ಪರ್ಮ್ಸ್ ಡ್ಯಾಮೇಜ್ ಆಗುತ್ತೆ. ಸ್ಟೀರಾಯ್ಡ್ಸ್ ಟೆಸ್ಟೋಸ್ಟಿರಾನ್ನ ಆರ್ಟಿಫಿಷಿಯಲಿ ಇನ್ಕ್ರೀಸ್ ಮಾಡುತ್ತೆ. ಇದರದ್ದು ರಿಸಲ್ಟ್ ಏನು? ಸ್ಪರ್ಮ್ಸ್ ಪ್ರೊಡಕ್ಷನ್ನೇ ಆಗಲ್ಲ, ಅಂದರೆ 0 ಸ್ಪರ್ಮ್ ಕೌಂಟ್ ಇರುತ್ತೆ. ಜೊತೆಗೆ ಓವರ್ ಎಕ್ಸಸೈಸ್ ಇಲ್ಲ ಡಿಹೈಡ್ರೇಷನ್ನು ಇದನ್ನು ಇನ್ನೂ ವರ್ಸ್ ಮಾಡುತ್ತೆ. ಸೊ ಸಿಂಪಲ್ ಆಗಿ ಹೇಳಬೇಕಂದ್ರೆ, ನೀವು ಮೈಲ್ಡ್ ಟು ಮಾಡ್ರೇಟ್ ಎಕ್ಸಸೈಸ್ ಮಾಡ್ಬೋದು, ಸ್ಟೀರಾಯ್ಡ್ಸ್ನ ಯೂಸ್ ಮಾಡಬಾರ್ದು, ಒಳ್ಳೆ ಆಹಾರನಲ್ಲಿ ಪ್ರೋಟೀನ್ ರಿಚ್ ಡಯಟ್ನ ತಗೊಳ್ಳಿ, ಹೈಡ್ರೇಷನ್ ನೀರು ಚೆನ್ನಾಗಿ ಕುಡಿತಾ ಇದ್ದೀರಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ಕರೆಕ್ಟಾಗಿ ಮಾಡಿದರೆ ನಿಮಗೆ ಪ್ರಾಬ್ಲಮ್ ಏನೂ ಇರಲ್ಲ. ಅಷ್ಟು ಡೌಟ್ ಇದೆ ಅಂದರೆ ನೀವು ಒಂದು ಸಿಂಪಲ್ ಫರ್ಟಿಲಿಟಿ ಟೆಸ್ಟ್, ಸೀಮನ್ ಅನಾಲಿಸಿಸ್ ಅಂತ ಕಣ ಪರೀಕ್ಷೆಯನ್ನು ಮಾಡಿಸ್ಕೊಂಡಿದ್ರೆ ಅದರಲ್ಲಿ ನಮಗೆ ವೀರ್ಯ ಏನಾದರೂ ಸಮಸ್ಯೆ ಇದೆ, ಆ ಕೌಂಟ್, ಚಲನೆ ಶಕ್ತಿ ಎಲ್ಲ ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ.